ಹದ್ದು ಮೀರಿ ವರ್ತಿಸ್ತಾ ಇರುವಂತಹ ಫೈನಾನ್ಸ್ ಕಂಪನಿಗಳ ಆಟಾಟೋಪಕ್ಕೆ ಅಂಕುಶವನ್ನು ಹಾಕಲಿಕ್ಕೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಟಾರ್ಚರ್, ಫೈನಾನ್ಸ್ ಕಿರುಕುಳದ ತಡೆಗೆ ಸಹಾಯವಾಣಿಯನ್ನು ಬಿಡುಗಡೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಬೆಂಗಳೂರು ಡಿಸಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಒಂದು ವಾಟ್ಸ್ಆಪ್ ನಂಬರು, ಲ್ಯಾಂಡ್ಲೈನ್ ನಂಬರ್ ಅನ್ನು ರಿಲೀಸ್ ಮಾಡಲಾಗಿದೆ, ಬಿಡುಗಡೆ ಮಾಡಲಾಗಿದೆ. ನಂಬರ್ ಮೂಲಕ ಫೈನಾನ್ಸ್ ಕಿರುಕುಳದ ಸಂಬಂಧ ದೂರನ್ನು ಕೊಡಲಿಕ್ಕೆ ಅವಕಾಶ ಇದೆ. ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಈ ಕುರಿತಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಮಿತಿ ಮೀರಿದ ಮೈಕ್ರೋ ಫೈನಾನ್ಸ್ ಟಾರ್ಚರ್ಗೆ ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಜನರಿಗಾಗ್ತಾ ಇರುವಂತಹ ಕಿರಿಕಿರಿಯನ್ನು, ಜನರಿಗಾಗ್ತಾ ಇರುವಂತಹ ಉಪಟಳವನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಫೈನಾನ್ಸ್ನವರು ಟಾರ್ಚರ್ ಕೊಟ್ಟರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಸಹಾಯವಾಣಿಗೆ ಕರೆ ಮಾಡಬಹುದು. ಒಂದು ವಾಟ್ಸಪ್ ನಂಬರ್ ಇದೆ, 2 ಲ್ಯಾಂಡ್ಲೈನ್ ನಂಬರ್ ಇದೆ. ಈ ನಂಬರ್ಗೆ ಕಾಲ್ ಮಾಡಿ ನೀವು ದೂರನ್ನು ಕೊಟ್ಟರೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರು ಕ್ರಮವನ್ನು ತೆಗೆದುಕೊಳ್ಳುವುದಾಗಿ ಈಗಾಗಲೇ ಜನರಿಗೆ ಕರೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹೆದರಬೇಡಿ, ಯಾವುದೇ ಕಾರಣಕ್ಕೂ ಅಂಜಬೇಡಿ, ಈ ನಂಬರ್ಗೆ ಕರೆ ಮಾಡಿ ಅನ್ನುವಂತಹ ವಿಚಾರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ DC ಅವರು ಮತ್ತು SP ಅವರು ಸೇರಿ ಒಂದು ಜಂಟಿ ಮೀಟಿಂಗ್ ಮಾಡಿ ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳೇನಿವೆ ಅವುಗಳು RBI ಗೈಡ್ಲೈನನ್ನು ಫಾಲೋ ಮಾಡಬೇಕು, ಅದನ್ನು ನೋಡ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳ ಸಭೆಯನ್ನು ಮಾಡಿದ್ವಿ. ಇದರಲ್ಲಿ ಭಾಳ ಮುಖ್ಯವಾದ ಡಿಸಿಷನ್ ತೆಗೆದುಕೊಂಡಿದ್ದು, ಒಂದು DC ಅವರ ನೇತೃತ್ವದಲ್ಲಿ ಒಂದು ಕೋರ್ ಕಮಿಟಿ ಮಾಡಬೇಕು ಅಂತ. ಅದರಲ್ಲಿ SP ಅವರು ಇರ್ತಾರೆ, CEO ಇರ್ತಾರೆ, ತಹಸೀಲ್ದಾರ್ಸ್ ಮತ್ತು ACs ಇರ್ತಾರೆ, ಕೋಪರೇಷನ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳಿರ್ತಾರೆ, ಆಮೇಲೆ LDM ಇರ್ತಾರೆ. ಇವರೆಲ್ಲರೂ ಇದ್ದು RBI ಗೈಡ್ಲೈನ್ ಏನಿದೆ ಅದು ಫಾಲೋ ಆಗೋ ಥರ ನೋಡ್ಕೋಬೇಕು ಅನ್ನೋದು ನಮ್ಮದು ಆಶೆ ಆಗಿದೆ. ಅದರ ಪ್ರಕಾರ ಕ್ರಮ ತೆಗೆದುಕೊಂಡಿದ್ವಿ ಇವತ್ತು. ಅದಾದ ನಂತರ ತಾಲೂಕಾ ಮಟ್ಟದಲ್ಲಿ ಒಂದು ನೋಡಲ್ ಅಧಿಕಾರಿಗಳ ನೇಮಕ ಮಾಡ್ತಾಯಿದ್ವಿ. ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಏನು ಸ್ಪೆಷಲ್ ತಹಸೀಲ್ದಾರ್ಸ್ಗಳಿದ್ದಾರೆ, ಅವರು ನೋಡಲ್ ಅಧಿಕಾರಿಯಾಗಿ ಇದು ಮಾಡಬೇಕು. ಮತ್ತು ಇದನ್ನು ಏನು ಹೆಲ್ಪ್ಲೈನನ್ನು ನಮ್ಮ ಕಚೇರಿಯಲ್ಲಿ ಓಪನ್ ಮಾಡಿದ್ದೀವಿ. ಹೆಲ್ಪ್ಲೈನಲ್ಲಿ ಏನಾದ್ರು ಕಂಪ್ಲೇಂಟ್ಗಳು ಬಂದರೆ ಆ ಕಂಪ್ಲೇಂಟನ್ನು ನಾವು ತಕ್ಷಣ ನೋಡಲ್ ಅಧಿಕಾರಿಗಳಿಗೆ ಕೊಡ್ತೀವಿ. ನೋಡಲ್ ಅಧಿಕಾರಿಗಳು ಮೈಕ್ರೋ ಫೈನಾನ್ಸ್ ಜೊತೆಗೆ ಮತ್ತು ಪೊಲೀಸ್ ಜೊತೆಗೆ ಕೋಆರ್ಡಿನೇಟ್ ಮಾಡಿ ಏನಾದರೂ ವೈಲೇಷನ್ ಕಂಡು ಬಂದರೆ ತಕ್ಷಣ FIR ದಾಖಲು ಮಾಡುವಂತೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಆ ಕೆಲಸ ಆಗುತ್ತೆ. ಭಾಳ ಮುಖ್ಯವಾಗಿ ಹೆಲ್ಪ್ಲೈನ್ ಶುರುವಾಗಿದೆ. ನಮ್ಮ ಹೆಲ್ಪ್ಲೈನ್ ನಂಬರ್ ನಾನು ಹೆಲ್ಪ್ಲೈನ್ ನಂಬರ್ ನಿಮಗೆ ಕೊಡ್ತೀನಿ. ಆ ಹೆಲ್ಪ್ಲೈನ್ ನಂಬರ್. ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ವಿಪರೀತವಾಗ್ತಾ ಇದೆ. ಸರ್ಕಾರ ಇವುಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಜನಸಾಮಾನ್ಯರು ಕೇಳ್ಕೊಳ್ತಾ ಇದ್ದಾರೆ. ಇದರ ನಡುವೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಜಗದೀಶ್ ಅವರು ಈಗಾಗಲೇ ಈ ಫೈನಾನ್ಸ್ ಟಾರ್ಚರ್ಗೆ ಲಗಾಮ್ ಹಾಕುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು.